ಎಲ್ಲರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕಿಯಾರೆ ಸಂಚಿಕೆ 33ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ, ಆದರೆ ಸತ್ಯದ್ದೇ. ನಮಸ್ಕಾರ ಸ್ನೇಹಿತರೆ. ಒಂದು ಶಾಲೆಯಲ್ಲಿ ನೀವು ಶಿಕ್ಷಕರಾಗಿ ಕೆಲಸ ಮಾಡದೇ ಇದ್ದರೂ ಪ್ರತಿ ತಿಂಗಳು ಸರ್ಕಾರಿ ಸಂಬಳ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಗ್ತಾ ಇದೆ ಅಂತಂದರೆ ಹೌದು, ಕೇಳಲು ಅಸಾಧ್ಯ ಎನಿಸುವ ಈ ಕತೆ ಮಹಾರಾಷ್ಟ್ರದಲ್ಲಿ ನಡೆದಿರುವ ಶಾಲಾರ್ತ್ ಅಥವಾ ಶಲಾರ್ತ್ ಅಂತಲೇ ಕರೀತಾರೆ ಐಡಿ ಹಗರಣದ್ದು. ಹಗರಣದ ತನಿಖೆ ಆರಂಭವಾದಾಗ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ರು. ಯಾಕೆಂದರೆ ಇದು ಕೇವಲ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಾಗಿರಲಿಲ್ಲ, ಸಂಪೂರ್ಣ ಶಿಕ್ಷಣ ವ್ಯವಸ್ಥೆಯನ್ನೇ ನಡುಗಿಸಿದ ಪ್ರಕರಣ ಇದಾಗಿತ್ತು. ಮೊದಲು ಶಾಲಾರ್ತ್ ಎಂದರೇನು ಎಂಬುದನ್ನು ತಿಳಿದುಕೊಳ್ಳೋಣ. ಮಹಾರಾಷ್ಟ್ರ ಸರ್ಕಾರ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಶಿಕ್ಷಕರ ಸೇವಾ ದಾಖಲೆ, ನೇಮಕಾತಿ ಮತ್ತು ಮಾಸಿಕ ವೇತನ ನಿರ್ವಹಿಸಲಿಕ್ಕೋಸ್ಕರ ಶಾಲಾರ್ತ್ ಪೋರ್ಟಲ್ ಎಂಬ ಅಧಿಕೃತ ವ್ಯವಸ್ಥೆಯನ್ನು ಬಳಸ್ತದೆ. ಈ ಪೋರ್ಟಲ್ನಲ್ಲಿ ಶಾಲಾರ್ತ್ ಐಡಿ ಸೃಷ್ಟಿಯಾದ ನಂತರವೇ ಸರ್ಕಾರಿ ವೇತನ ಅನ್ನುವಂಥದ್ದು ಬಿಡುಗಡೆ ಆಗ್ತಾ ಇತ್ತು. ಇತ್ತೀಚೆಗೆ ಅಂದರೆ ಕಳೆದ ವರ್ಷ 2025ರಲ್ಲಿ ನಾಗ್ಪುರದಲ್ಲಿ ಕೆಲವು ಶಿಕ್ಷಕರ ನೇಮಕಾತಿ ದಾಖಲೆಗಳ ಬಗ್ಗೆ ಇದ್ದಕ್ಕಿದ್ದಾಗೆ ಅನುಮಾನ ವ್ಯಕ್ತ ಆಗಲಿಕ್ಕೆ ಶುರುವಾಯಿತು. ದೂರುಗಳು ಕೂಡ ಬಂದವು. ಇಮಿಡಿಯೇಟ್ ಆಗಿ ಮಹಾರಾಷ್ಟ್ರ ಸರ್ಕಾರ ಏನು ಮಾಡ್ತು ಅಂತಂದರೆ ವಿಶೇಷ ತನಿಖಾ ತಂಡ ಅಂದರೆ SITಯನ್ನು ರಚನೆ ಮಾಡುತ್ತೆ. ಆ SITಯ ನೇತೃತ್ವ ವಹಿಸಿದಂಥವರು ACP ಸುನೀತಾ ಮೆಶ್ರಾಮ್ ಅವರು. ಅಲ್ಲಿಂದಲೇ ಹಗರಣದ ನಿಜವಾದ ಮುಖ ಒಂದೊಂದಾಗಿ ಹೊರಬರಲಿಕ್ಕೆ ಶುರುವಾಯಿತು. SIT ತನಿಖೆಯಲ್ಲಿ ಹೊರಬಂದ ಅಂಶಗಳು ನಿಮ್ಮನ್ನು ಖಂಡಿತ ಬೆಚ್ಚಿ ಬೀಳಿಸ್ತವೆ. ಬರೋಬ್ಬರಿ 622 ಶಿಕ್ಷಕರ ನೇಮಕಾತಿಗಳಲ್ಲಿ ಕೇವಲ 75 ನೇಮಕಾತಿಗಳು ಮಾತ್ರ ನಿಯಮದ ಅನುಸಾರ ನಡೆದಿವೆ ಅಂತ ತನಿಖೆ ತಿಳಿಸಿತು. ಉಳಿದ 547 ನೇಮಕಾತಿಗಳು ನಿಯಮಾನುಸಾರ ನಡೆದೇ ಇರಲಿಲ್ಲ ಅಂತ ತನಿಖೆಯಲ್ಲಿ ಹೇಳಲಾಗಿದೆ. ಇನ್ನೊಂದು ಗಂಭೀರ ಆರೋಪ ಅಂತಂದರೆ ಕೆಲವರು 20 ಲಕ್ಷದಿಂದ 30 ಲಕ್ಷದವರೆಗೆ ಹಣ ನೀಡಿ ನಕಲಿ ಶಾಲಾರ್ತ್ ಐಡಿ ಪಡೆದಿದ್ದಾರೆ ಎನ್ನುವುದು SITಯ ಹೇಳಿಕೆಯಾಗಿದೆ. ಒಟ್ಟಾರೆ ಈ ಒಂದು ಶಾಲಾರ್ತ್ ಐಡಿ ಹಗರಣದ ಅಕ್ರಮ ಮೌಲ್ಯ ಸುಮಾರು 100 ಕೋಟಿಗೂ ಜಾಸ್ತಿ ಇರಬಹುದು ಅಂತ ತನಿಖಾಧಿಕಾರಿಗಳು ಅಂದಾಜು ಮಾಡಿದ್ದಾರೆ. ಇದರ ನಂತರದಲ್ಲಿ 2019ರಿಂದ 2025ರವರೆಗಿನ ನೇಮಕಾತಿಗಳನ್ನು ಮರುಪರಿಶೀಲಿಸಿದಾಗ ಸುಮಾರು 1056 ಶಿಕ್ಷಕರ ಮತ್ತು ಶಾಲಾ ಸಿಬ್ಬಂದಿಯ ದಾಖಲೆಗಳನ್ನು ಪರಿಶೀಲಿಸ್ತಾರೆ. ಅದರಲ್ಲಿ 632 ಪ್ರಕರಣಗಳಿಗೆ ಅಗತ್ಯ ಅನುಮೋದನಾ ದಾಖಲೆಗಳು ಲಭ್ಯವಾಗಿರಲೇ ಇಲ್ಲ ಎನ್ನುವಂಥದ್ದು ಶಿಕ್ಷಣ ಇಲಾಖೆಯ ಪರಿಶೀಲನೆಯಲ್ಲಿ ತಿಳಿದು ಬರ್ತದೆ. ನಂತರ ನಡೆದ ವಿಚಾರಣೆಯಲ್ಲಿ 431 ಪ್ರಕರಣಗಳನ್ನು ಮತ್ತೆ ಪರಿಶೀಲನೆ ಮಾಡಿರ್ತಾರೆ, ಚೆಕ್ ಮಾಡ್ತಾರೆ. ಅದರಲ್ಲಿ ಆ 431ರಲ್ಲಿ ಕೇವಲ ಒಬ್ಬ ಶಿಕ್ಷಕ ನೇಮಕಾತಿ ಮಾತ್ರ ಸರಿಯಾಗಿತ್ತು ಅನ್ನೋದು ಹೊರಬರ್ತಾ ಇದೆ. ನಿಮಗೆ ಗೊತ್ತಿರಲಿ, SIT ಕೇವಲ ಶಿಕ್ಷಕರನ್ನೇ ತನಿಖೆ ಮಾಡಲಿಲ್ಲ. ಅದರ ವ್ಯಾಪ್ತಿಗೆ ಬಂದವರು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಶಾಲಾ ಆಡಳಿತ ಮಂಡಳಿಯ ಸದಸ್ಯರು, ನಿವೃತ್ತ ಶಿಕ್ಷಣ ಅಧಿಕಾರಿಗಳು, ದಾಖಲೆ ಸೃಷ್ಟಿಸಿದವರು. ಈ ನಿಟ್ಟಿನಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಬಂಧನಗಳು ಕೂಡ ನಡೆದಿವೆ ಕೂಡ. ಇನ್ನೂ ಕೂಡ ತನಿಖೆ ಪ್ರಗತಿಯ ಹಂತದಲ್ಲಿಯೇ ನಡೀತಾ ಇದೆ. ಅಂತಿಮವಾಗಿ ಫಲಿತಾಂಶ ಬರಬೇಕಾಗಿದೆ ಅಷ್ಟೇ. ಅದೇನೇ ಇರಲಿ, ಈ ಪ್ರಕರಣ ಹೇಳ್ತಾ ಇರೋದಿಷ್ಟೇ. ಡಿಜಿಟಲ್ ವ್ಯವಸ್ಥೆ ನಿರ್ಮಿಸಿದರೆ ಸಾಕಾಗೋದಿಲ್ಲ, ಅದರೊಳಗಡೆ ಸೇರಿಸುವಂಥ ದಾಖಲೆಗಳು ನೈಜವಾಗಿದ್ದೇವೆ ಎಂಬುದನ್ನು ನಾವು ಕಟ್ಟುನಿಟ್ಟಾಗಿ ಪರಿಶೀಲಿಸ್ತಾ ಇದ್ದರೆ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಸಾರ್ವಜನಿಕ ಹಣ ಅಪಾಯಕ್ಕೆ ಸಿಲುಕಬಹುದು. ಒಂದು ಕಡೆ ಲಕ್ಷಾಂತರ ಯುವಕರು B.Ed, TET, ಸ್ಪರ್ಧಾತ್ಮಕ ಪರೀಕ್ಷೆ, ಸಂದರ್ಶನ ಹೀಗೆ ಎಲ್ಲವನ್ನು ಪೂರೈಸಿಕೊಂಡು ಉದ್ಯೋಗಕ್ಕಾಗಿ ವರ್ಷಗಟ್ಟಲೆಯಿಂದ ಕಾಯ್ತಾ ಇದ್ದರೆ, ಇನ್ನೊಂದು ಕಡೆ ಹಣ, ನಕಲಿ ದಾಖಲೆಗಳನ್ನೆಲ್ಲ ಬಳಸಿಕೊಂಡು ವ್ಯವಸ್ಥೆಯ ದುರುಪಯೋಗವನ್ನು ಮಾಡಿಕೊಂಡು ಇಂತಹ ಕುತಂತ್ರಿಗಳು ಕೆಲಸವನ್ನು ಆರಾಮ್ಸೆ ಗಿಟ್ಟಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ನಿಜಕ್ಕೂ ಬೇಸರ ತರುವಂಥ ಸಂಗತಿ. ಎಲ್ಲಕ್ಕಿಂತ ಹೆಚ್ಚಾಗಿ ಶೈಕ್ಷಣಿಕ ರಂಗದಲ್ಲಿ ಭ್ರಷ್ಟಾಚಾರ, ವಿಶೇಷವಾಗಿ ಸಾರ್ವಜನಿಕ ಅಥವಾ ಸರ್ಕಾರಿ ಶಿಕ್ಷಣ ವ್ಯವಸ್ಥೆ ಏನಿದೆ ಆ ಒಂದು ರಂಗದಲ್ಲಿ ಭ್ರಷ್ಟಾಚಾರ ಯಾವ ಮಟ್ಟದಲ್ಲಿ ತಾಂಡವವಾಡ್ತಾ ಇದೆ ಅಂತಂದರೆ, ಬಹುಶಃ ನೀವು ನಿಮ್ಮ ಹತ್ತಿರದ ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟಂಥ ಸಂಸ್ಥೆಗಳಿಗೆ ಹೋದರೂ ಕೂಡ ಅಲ್ಲಿ ನಿಮಗೆ ಅದು ಬಹುಶಃ ಅರಿವಿಗೆ ಬರ್ತದೆ. ಆ ರೇಂಜಿನಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಆದರೆ ಕಡಿವಾಣ ಹಾಕುವವರು ಯಾರು ಅನ್ನೋದು ಯಕ್ಷ ಪ್ರಶ್ನೆಯಾಗಿಯೇ ಉಳಿತಾ ಇದೆ. ಏನೇ ಇರಲಿ, ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿಯೊಂದಿಗೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.